ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್. ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಇವತ್ತು 25 ಜನವರಿ 2025. ಜಸ್ಟ್ ಇವಾಗ ನಾನು ಶನಿವಾರ ಇವತ್ತು ಶಾಲೆಗೆ ಹೋಗಿ ಈಗ ಬಂದಿದ್ದೇನೆ. ಇದು ನನ್ನ ಶಾಲೆಯ ಸ್ಪೋರ್ಟ್ಸ್ ಡ್ರೆಸ್. ಪ್ರತಿ ಶನಿವಾರ ನಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ನಾವು ಆಚರಣೆ ಮಾಡ್ತೀವಿ. ಸ್ಪೋರ್ಟ್ಸ್ ಡ್ರೆಸ್ಸನ್ನೇ ಹಾಕ್ಕೊಂಡು ಹೋಗಬೇಕಾಗ್ತದೆ ರೀ. ಬಂದ ತಕ್ಷಣವೇ ಬಟ್ಟೆ ಕಳೆಯದೇನೆ ಇದೇ ಬಟ್ಟೆಯ ಮೇಲೆ, ಇದೇ ಸ್ಪೋರ್ಟ್ ಡ್ರೆಸ್ ಮೇಲೆ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ತುಂಬ ಆತುರದಿಂದ ಇದ್ದೇನೆ. ಇವಾಗ ತಾನೇ ಒಂದು ಮೆಸೇಜ್ ನನಗೆ ಬಂದಿದೆ. ಆ ಮೆಸೇಜ್ ನೋಡಿದ ತಕ್ಷಣ ನಿಮ್ಗೆ ಅದನ್ನು ಹೇಳಬೇಕು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡುತ್ತಿದ್ದೇನೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಗ್ರಾಮದ ಲಲಿತಾ ಅನ್ನುವ ತಂಗಿ ನಿನ್ನೆ ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಬ್ಬಾ, ಈ ತಂಗಿ ಇವತ್ತು ನನಗೆ ಮೆಸೇಜ್ ಮಾಡಿದ್ದಾರೆ. ಕುಕನೂರು ಗ್ರಾಮದ ಕೊಪ್ಪಳ ಜಿಲ್ಲೆಯ ಲಲಿತಾ, ಇವರ ತಂದೆ ಹೆಸರು ಅಂದಪ್ಪ. ಈ ತಂಗಿಯ ಬಗ್ಗೆ ವಿಡಿಯೋ ತುಂಬ ಆತುರದಿಂದ ನಾನು ಮಾಡುತ್ತಿದ್ದೇನೆ. ಅದಕ್ಕೆ ಒಂದು ಅದ್ಭುತವಾದ ಕಾರಣ ಇದೆ. ನಾನು ಹೇಳುವ ಮಾತಿನ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಅಂದಾಗ ಮಾತ್ರ ಈ ತಂಗಿಯ ಸಾಧನೆ ನಿಮಗೆ ಪ್ರೇರಣೆ ಕೊಡುತ್ತದೆ. ಈ ತಂಗಿಯ ಸಾಧನೆ ನಿಮಗೆ ಉತ್ಸಾಹ ಕೊಡುತ್ತದೆ. ಈ ತಂಗಿಯ ಸಾಧನೆ ನಿಮಗೆ ದೃಢತೆಯನ್ನು ಉಂಟು ಮಾಡುತ್ತದೆ. ಈ ತಂಗಿಯ ಸಾಧನೆ ನಿಮಗೆ ದಾರಿದೀಪವಾಗುತ್ತದೆ. ಈ ತಂಗಿಯ ಸಾಧನೆ ನಿಮಗೆ ಪ್ರೇರಣೆ ಕೊಡುತ್ತದೆ. ಈ ತಂಗಿಯ ಸಾಧನೆ ನಿಮಗೆ ದಾರಿ ತೋರಿಸುತ್ತದೆ. ನಂಬಿಕೆ, ನಾ ಹೇಳಿ ನಿಮಗೆ ಪ್ರತಿ ಬಾರಿ ನಾನು ಇದೇ ಶಬ್ದವನ್ನೇ ಉಪಯೋಗ ಮಾಡುತ್ತಿದ್ದೇನೆ. ನಂಬಿ ಕರೆದರೆ ಓ ಎನ್ನನೇ ಆ ಶಿವನು. ಒಂದು ನಿಮಿಷ ನಾವು ಶಿವನ ಮೇಲೆ, ದೇವರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡಿದಾಗ ಆ ಪೂಜೆಯು ನಮಗೆ ಫಲ ಕೊಡುತ್ತದೆ. ಒಂದೊಂದು ವರ್ಷದವರೆಗೆ ನಾವು ತಪಸ್ಸು ಮಾಡಿದರೂ ಆದರೆ ನಂಬಿಕೆ ಇಲ್ಲದ 1 ವರ್ಷದ ತಪಸ್ಸು ಕೂಡ ವ್ಯರ್ಥವಾಗುತ್ತದೆ. ನಾನು ಪ್ರತಿ ಬಾರಿ ನಾನು ವಿಡಿಯೋದೊಳಗೆ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋಗಳನ್ನು ನಂಬಿಕೆಯಿಂದ ನೀವು ನೋಡಬೇಕು. ಬರೀ ನೋಡುವುದು ಅಷ್ಟೇ ಅಲ್ಲ, ನನ್ನ ವಿಡಿಯೋಗಳನ್ನು ನೋಡಿ ಬೋರ್ಡ್ ಮೇಲೆ ಬರೆದಂಥ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಬುಕ್ದೊಳಗೆ ತಾವೆಲ್ಲರೂ ಬರೆದುಕೊಳ್ಳಬೇಕು ಅಂತೇಳಿ ನಾನು ಅಂಗಲಾಚಿ ನಿಮಗೆಲ್ಲರಿಗೂ ನಮ್ರತೆಯಿಂದ, ಪ್ರೀತಿಯಿಂದ, ಗೌರವದಿಂದ ಬೇಡಿಕೊಂಡಿದ್ದೆ. ಎಷ್ಟು ವಿದ್ಯಾರ್ಥಿಗಳು ನನ್ನ ಈ ಮಾತಿನ ಮೇಲೆ ನಂಬಿಕೆ ಇಟ್ಟು ಬೋರ್ಡ್ ಮೇಲೆ ಬರೆದಂಥ ಪ್ರತಿಯೊಂದು ಪಾಯಿಂಟ್ಸನ್ನು ನಿಮ್ಮ ನೋಟ್ಬುಕ್ದಲ್ಲಿ ಬರೆದುಕೊಂಡಿದ್ದೀರಿ ಅಂತ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಬದಲಾವಣೆಯಾಗಿದೆ. ಯಾರು ಬರೆಯೋರು ಸರ್ ಅಷ್ಟೆಲ್ಲ ಬೋರ್ಡ್ ಮೇಲಿಂದು? ಅಷ್ಟೆಲ್ಲ ಯಾರು ಬರೆಯೋರು ಅಂತಂದ್ರೆ, ಯಾರು ಬರೆಯೋರು ಅಂದ್ರೆ ಆಯ್ತು ಹೋಗಪ್ಪ, ಯಾರು ಅಂದ್ರೆ ಮುಗಿದು ಹೋಯ್ತು. ಅಲ್ಲಿ ನೋ ಎಕ್ಸ್ಕ್ಯೂಸ್. ನಮ್ಗೆ ಟೈಮ್ ಇಲ್ಲರಿ, ಆಯ್ತು ಹೋಗು ಸರ್, ಅದೆಲ್ಲ ಯಾರು ಬರ್ಕೋದು ಕೊಡೋವ್ರಿ, ಇಲ್ಲಂದ್ರೆ ಹೋಗು. ಅಲ್ಲಿ ಏನು ನೋ ಎಕ್ಸ್ಕ್ಯೂಸ್. ನಮ್ಗೆ ಟೈಮ್ ಸಿಗಂಗಿಲ್ಲರಿ, ಯಾವಾಗ ಬರೆಯೋದು ಸರ್, ಅದು ಬರೆದಿದ್ದಲ್ಲ ಪೇಪರ್ದೊಳಗೆ ಬರ್ತೈತಿ ಅನ್ನೋ, ಬರೆದಿದ್ದಲ್ಲ ಎಕ್ಸಾಮ್ದೊಳಗೆ ಕೇಳ್ತಾರೇನ್ರಿ. ಈ ರೀತಿ ಆಲೋಚನೆ ಮಾಡಿದೆವು ಅಂದ್ರೆ ದಟ್ ಈಸ್ ಅ ನೆಗೆಟಿವ್ ಆಲೋಚನೆ. ಹೇಳುವಂಥ ವ್ಯಕ್ತಿ ಸಾಧಾರಣ ವ್ಯಕ್ತಿ ಅಲ್ಲ. ನಾನು ನಿಮ್ಗೆ ರಿಪೀಟಾಗಿ ಹೇಳ್ತಾ ಇದ್ದೀನಿ, ಹಿಯರ್ ದಾನಯ್ಯ ಈಸ್ ನಾಟ್ ಇಂಪಾರ್ಟೆಂಟ್, ದಾನಯ್ಯ ಸರ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್. ದಾನಯ್ಯ ಸರ್ ವ್ಯಕ್ತಿ ಮಾತು ಅಲ್ಲ, ದಾನಯ್ಯ ಸರ್ ಅನುಭವದಿಂದ ಮಾತನಾಡುತ್ತಿದ್ದಾರೆ. ಹೀಗಾಗಿ ನನ್ನ ಮಾತನ್ನು ನಂಬಿಕೆಯಿಂದ ಕೇಳಿ, ನಾನು ಬೋರ್ಡ್ ಮೇಲೆ ಬರೆದಿದ್ದು ಪಾಯಿಂಟ್ಸನ್ನು ನಂಬಿಕೆಯಿಂದ ನೀವು ಬರ್ಕೊಂಡು, ಸಾಧ್ಯ ಆದರೆ ನನ್ನ ಬುಕ್ಕನ್ನು ತೆಗೆದುಕೊಂಡು ಅದನ್ನು ಓದಿ ನೋಟ್ಬುಕ್ದೊಳಗೆ ಬರೀರಿ ಅಂತ ಹೇಳಿದ್ದೆ. ಹೇಳಿದ ಮಾತು ನೀವು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಹೀಗಾಗಿ ಕೆಲಸ ಚಿಕ್ಕದೇ ಇರಲಿ, ಕೆಲಸ ದೊಡ್ಡದೇ ಇರಲಿ, ನಾವು ಮಾಡುವ ರೀತಿಯ ಮೇಲೆ ಅದರ ಯಶಸ್ಸು ಅವಲಂಬಿಸಿರುತ್ತದೆ. ಸಣ್ಣ ಕೆಲಸದರೆ ಬೋರ್ಡ್ ಮೇಲೆ ಬರೆದಿದ್ದೇನು ರೀ, ಚಿಕ್ಕದ ಇದೆಯಾ, 10 ನಿಮಿಷದ ವಿಡಿಯೋ ಐತಿ, ಅದೇನೆಲ್ಲ ನೋಟ್ಬುಕ್ದೊಳಗೆ ಬರೋದು ಕೆಲಸ ಚಿಕ್ಕದೈತಿ. ಕೆಲಸ ಚಿಕ್ಕದಿದ್ದರೂ ಕೂಡ ನೀವು ಚೊಕ್ಕವಾಗಿ ನೋಟ್ಬುಕ್ದೊಳಗೆ ಬರೀಬೇಕು. ಕೆಲಸ ದೊಡ್ಡದೈತಿ ಅಂದರೆ ನಾವು ದೊಡ್ಡ ಪ್ರಾಮಾಣಿಕವಾಗಿ ಮಾಡ್ತೀವಿ, ಸಣ್ಣ ಕೆಲಸ
ಕೆಲಸ ಚಿಕ್ಕದಿರಲಿ, ಕೆಲಸ ದೊಡ್ಡದಿರಲಿ, ಮಾಡುವ ರೀತಿ ಹೇಗಿರುತ್ತದೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ವೇ ಹೌ ಯು ಆರ್ ಡೂಯಿಂಗ್ ದ ವರ್ಕ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಮಚ್ ಯು ಆರ್ ಡೆಡಿಕೇಟಿಂಗ್ ಆನ್ ದ್ಯಾಟ್ ವರ್ಕ್, ದ್ಯಾಟ್ ಈಸ್ ಇಂಪಾರ್ಟೆಂಟ್. ವಾಟ್ ಕೈಂಡ್ ಆಫ್ ಥಾಟ್ಸ್ ಆರ್ ಕಮಿಂಗ್ ಇನ್ ಯುವರ್ ಮೈಂಡ್ ಬಿಫೋರ್. ಅಂದ್ರೆ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಆಲೋಚನೆಗಳು ಮಾಡ್ತಿರ್ತಾರೆ ಕೆಲವೊಬ್ಬರು. ಕೆಲಸ ಮಾಡೋದಕ್ಕಿಂತ ಮುಂಚೆನೇ ಜಾಸ್ತಿ ಆಲೋಚನೆ ಮಾಡಿದ್ದೀವಿ ಅಂತಂದ್ರೆ ಅದು ಆಲೋಚನೆ ಆಗ್ರಿ, ಗೆಲುವು ಸೋಲಿನ ಆಲೋಚನೆಗಳು. ನಾನು ವಿಡಿಯೋ ನೋಡೋಕ್ಕಿಂತ ಮುಂಚೆ ದಾನ ಸರ್ ವಿಡಿಯೋ ನೋಡಿದ್ರೆ ಪಾಸ್ ಆಗ್ತೀವೋ ಆಗಂಗಿಲ್ಲ, ಹುಚ್ಚುತನಂಗೆ ಅದ ನಾವು ಸರ, ಹುಚ್ಚುತನಂಗೆ ಮಾತಾಡ್ತಾನೆ, ಶಬ್ದದ ಮೇಲೆ ಕಂಟ್ರೋಲ್ ಇಲ್ಲ, ಒಮ್ಮೊಮ್ಮೆ ಅಳ್ತಿರ್ತಾನೆ, ಒಮ್ಮೆ ಏನೋ ಹೇಳ್ತಿರ್ತಾನೆ ಸರ್, ಒಮ್ಮೊಮ್ಮೆ ಇರ್ರಿಲೆವೆಂಟ್ ಹೇಳ್ತಿರ್ತಾನೆ, ಒಮ್ಮೊಮ್ಮೆ ಏನೋ ಹೇಳ್ತಿರ್ತಾನೆ. ಮೊದಲೇ ಆಲೋಚನೆ ಮಾಡೋದು, ಅತಿ ವಿಚಾರ ಮಾಡೋದು, ಸೋಲು ಗೆಲುವಿನ ವಿಚಾರ. ಅಂದ್ರೆ ನಾವು ಕೇಸೆಟ್ ಪಾಸ್ ಆಗ್ತೀವೋ ಪಾಸ್ ಆಗಂಗಿಲ್ಲ, ಹಾಗಲ್ಲಪ್ಪ, ದಯವಿಟ್ಟು ಹಾಗೆ ಅನ್ಬೇಡ್ರಿ. ಈ ಲಲಿತಾ ತಂಗಿ ಅವಳು ಒಂದು ಮಾತು ಅವಳು ವಿಡಿಯೋದೊಳಗೆ ಹೇಳಿದಾಳೆ. ಆ ತಂಗಿ ವಿಡಿಯೋ ನಿಮಗೆ ತೋರಿಸ್ತೀನಿ ರೀ, ಆ ತಂಗಿ ಮ್ಯಾಸೇಜ್ ಕೂಡ ನಿಮಗೆ ತೋರಿಸ್ತೀನಿ. ಸರ್, ಆಕಸ್ಮಿಕವಾಗಿ 20 ಅಕ್ಟೋಬರ್ ನೋಡ್ರಿ 2024, 20 ಅಕ್ಟೋಬರ್ 2024ರಂದು ಆಕಸ್ಮಿಕವಾಗಿ ನಿಮ್ಮ ವಿಡಿಯೋ ನನ್ನ ಕಣ್ಣಿಗೆ ಬಂತು ಸರ್. ಯೂಟ್ಯೂಬ್ ಸರ್ಚ್ ಮಾಡುವಾಗ ಅಚಾನಕ್ಕಾಗಿ ನಿಮ್ಮ ವಿಡಿಯೋ, ರ್ಯಾಂಡಮ್ ಆಗಿ ನಿಮ್ಮ ವಿಡಿಯೋ ನನ್ನ ಕಣ್ಣೆದುರಿಗೆ ಬಂತು. 20 ಅಕ್ಟೋಬರ್ ದಿವಸ ನಾನು 4ರಿಂದ 5 ವಿಡಿಯೋಗಳನ್ನು ನೋಡಿದೆ ನಿಮ್ಮದು. ನೋಡಿದ ತಕ್ಷಣ ಮೈ ತುಂಬ ರೋಮಾಂಚನ ಉಕ್ತು ಸರ್. ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಕಾನ್ಫಿಡೆನ್ಸ್ ನನ್ನ ಶರೀರದೊಳಗೆ ಓಡಾಡ್ತಿತ್ತು ಸರ್. ಆಮೇಲೆ ನಿಮ್ಮ ಯೂಟ್ಯೂಬ್ದು ಪ್ಲೇಲಿಸ್ಟ್ದೊಳಗೆ ನೋಡಿದ ತಕ್ಷಣ ಟೀಚಿಂಗ್ ಅಪ್ಟಿಟ್ಯೂಡ್ ವಿಡಿಯೋ ಕಂಪ್ಲೀಟ್ ಆಗಿದೆ, ICT ವಿಡಿಯೋಗಳದಾವ್ರಿ, ಕಮ್ಯುನಿಕೇಷನ್ದು ವಿಡಿಯೋಗಳು ಐತಿ, ಹೈಯರ್ ಎಜುಕೇಷನ್ದು ವಿಡಿಯೋಗಳದಾವ್ರಿ, ರಿಸರ್ಚ್ ಟಾಪಿಕ್ದು ವಿಡಿಯೋಗಳನ್ನು ಮಾಡಿದ್ದೀರಿ. ಆಮೇಲೆ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಬಗ್ಗೆ ಹೇಳಿದ್ದೀರಿ. ಅವೆಲ್ಲ ನೋಡಿದ ತಕ್ಷಣ ಮತ್ತು ಜೋರ ಮನಸ್ಸಿನೊಳಗೆ ಒಂದು ಆಲೋಚನೆ ಬಂತು. ಅರೆ, ಇವಾಗ 20 ಅಕ್ಟೋಬರ್ ಐತಿ, 24 ನವಂಬರ್ದಂದು KCET ಎಕ್ಸಾಮ್ ಇದೆ, ನನಗಿರೋದು ಒಂದೇ ಒಂದು ತಿಂಗಳು. ಒಂದೇ ತಿಂಗಳದೊಳಗೆ ಒಂದು 5 ವಿಡಿಯೋ ಈಗ ಸರ್ದು ವಿಡಿಯೋ ನೋಡಿದ ಮೇಲೆ, ಯಾಕಂದ್ರೆ ಆ ತಂಗಿ ಹೇಳ್ತಾಳೆ, ದಾನಯ್ಯ ಸರ್ ನೀವು ಒಂದು ಮಾತು ಹೇಳಿದಿರಿ, ನಂಬಿಕೆಯಿಂದ ನನ್ನ ವಿಡಿಯೋನ ನೋಡ್ರಿ, ನಂಬಿಕೆಯಿಂದ ವಿಡಿಯೋ ನೋಡ್ರಿ ಅಂತೇಳಿ ಹೇಳಿದ್ರಿ. ಆ ನಂಬಿಕೆಯ ಪ್ರತಿಫಲ ನೋಡ್ರಿ, ನಂಬಿ ಕೆಲಸ ಮಾಡೋದು. ನಾವು ನಮ್ಮ ಮೇಲೆ ನಂಬಿಕೆ ಇಡಬೇಕು. ಒಂದು ಜೇನು ನೊಣ ಒಂದು ಮಧುವನ್ನು ಸಂಗ್ರಹ ಮಾಡಬೇಕಾದರೆ ಅಣುವಾಗಿ ಅದು ಸಂಗ್ರಹ ಮಾಡುತ್ತದೆ. ಜೇನು ನೊಣ ಒಮ್ಮೆಲೆ ಅದು ಜೇನು ಗೂಡು ಕಟ್ಟಿ ಆ ಜೇನುತುಪ್ಪ ತಯಾರು ಮಾಡ್ತದೇನ್ರಿ? ಇಲ್ಲ, ಅಣುವಾಗಿ ಅದು ಮಧುವನ್ನು, ಅಂದರೆ ಹೂವಿನಿಂದ ಮಕರಂದವನ್ನು ಹೀರಿ ಜೇನು ತುಪ್ಪ ತಯಾರು ಮಾಡುತ್ತದೆ. ಜೇಡರ ಹುಳ ಅದರ ಆ ಬಲೆಯನ್ನು ಎಷ್ಟು ಬಾರಿ ಹರಿದರೂ ಕೂಡ ಅದು ಮತ್ತೆ ತನ್ನ ಬಲೆಯನ್ನು ಕಟ್ಟುತ್ತದೆ. ನೋಡ್ರಿ, ಅದು ಎಷ್ಟು ನಂಬಿಕೆಯಿಂದ ತನ್ನ ಕೆಲಸ ಮಾಡ್ತಾ ಇದೆ. ಅಣುವಾಗಿ ಅಂದ್ರೆ ಚಿಕ್ಕ ಹೂವಿನಿಂದ ಚಿಕ್ಕ ರಸವನ್ನು ಹೀರಿಕೊಳ್ಳುವ ಶಕ್ತಿ ಆ ಜೇನು ನೊಣಕ್ಕಿದ್ದರೆ ಮತ್ತು ನಿಮಗೆ ಯಾಕೆ ಇರಬಾರ್ದು ರೀ? ಪ್ರತಿಯೊಂದು ವಿಡಿಯೋಗಳಿಂದ ಆ ತಂಗಿ ಹೇಳ್ತಾಳೆ, ಸರ್ ಒಂದೊಂದು ವಿಡಿಯೋದಿಂದ ನಾನು 5 ವಿಡಿಯೋ ನೋಡಿದ ತಕ್ಷಣ ನನ್ನ ಕಾನ್ಫಿಡೆನ್ಸ್ ಬಂತು ಸರ್. ಆದರೆ ದೊಡ್ಡ ಮನುಷ್ಯನೊಳಗೆ ಪ್ರಶ್ನೆ ಚಿಹ್ನೆ ಬಂತು. ಇರೋದೇ 1 ತಿಂಗಳ ಟೈಮ್, 24 ನವಂಬರ್ದಂದು KCET ಎಕ್ಸಾಮ್ ಇದೆ. ನಿಮ್ಮೆಲ್ಲ ವಿಡಿಯೋ ನೋಡಬೇಕು ಸರ್. ಈಗ ನಿಮ್ಮೆಲ್ಲ ವಿಡಿಯೋಗಳಿಂದ ನಾನು ನೋಟ್ಸ್ ಮಾಡಬೇಕು, ನಾನು ಹೇಗೆ ಮಾಡಲಿ ಅನ್ನೋ ಚಿಂತೆಯಿಂದ ಒಂದು ಗಂಟೆ ಚಿಂತೆ ಮಾಡ್ಕೊಳ್ತೆ. ಆಮೇಲೆ ಚಿಂತೆ ಮಾಡಿದ್ರೆ ಉಪಯೋಗ ಫಲ ಇಲ್ಲ. ಡೇ ಆ್ಯಂಡ್ ನೈಟ್, ಹಗಲು ರಾತ್ರಿ ನಿಮ್ಮ ವಿಡಿಯೋಗಳನ್ನು ನೋಡಿ ಬರೀ ನೋಡೋದು ನೋಟ್ಬುಕ್ದೊಳಗೆ ಬರೆಯೋದು. ರೆಡ್ ಆ್ಯಂಡ್ ಬ್ಲೂ ಆ್ಯಂಡ್ ಕಲರ್ ಪೆನ್ಸ್, ನಾನು ಎಲ್ಲ ಕಲರ್ ಪೆನ್ಸಿಲ್ಗಳನ್ನು ಯೂಸ್ ಮಾಡಿ ಸತತವಾಗಿ ವಿಡಿಯೋದೊಳಗೆ ಹೇಳಿದ ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಬರ್ಕೊತ ಹೋಗಿದ್ದೆ ಸರ್. ಆ ಬರೆದಂಥ ಪಾಯಿಂಟ್ಸ್, ಆ ಬರೆದಂಥ ನೋಟ್ಸನ್ನು ರಿವಿಷನ್ ಮಾಡಿದೆ ಸರ್. ಅದರ ಪ್ರತಿಫಲನೇ ಇವತ್ತು KCET ಫಲಿತಾಂಶ ಇದೆ ಸರ್. ಇದನ್ನು ತೆಗೆದುಕೊಳ್ಳಿ, ಈ ಪ್ರಮಾಣ ಪತ್ರ ನಿಮಗೆ ಕಾಣಿಕೆ ಸರ್ ಅಂತೇಳಿ ಆ ತಂಗಿ ವಿಡಿಯೋ ಮಾಡಿ ನಿನ್ನೆ ಕಳಿಸಿದಳು. ಈಗ ಅದು ಬೆಳಗ್ಗೆ ನಾನು ನೋಡಿದ ಮೇಲೆ ಗೊತ್ತಾಯ್ತು, ಅಬ್ಬಾ ಲೈಫ್ದೊಳಗೆ ಇಂಥ ಜನರನ್ನು ಅದಾರಲ್ಲ. ಆ ತಂಗಿ ಇಲ್ಲಿದ್ದಾರೆ. ಅವ್ರ ವಿಡಿಯೋವನ್ನು ನಾನು ನಿಮ್ಗೆ ತೋರಿಸೋ ಉದ್ದೇಶ ಇಷ್ಟೇ. ಎಸ್,
ಪ್ಲೀಸ್ ನೋಡ್ರಿ ಒಂದು ಸ್ವಲ್ಪ ವಿಡಿಯೋ ಆ ತಂಗಿ ಏನಂತ ನೋಡ್ರಿ. ಹಲೋ ಸರ್, ನಿಮ್ಮೆಲ್ಲ ವಿಡಿಯೋಸ್ನ ಕೇಳಿದ್ದೀನಿ ಸರ್. ನಾನು 2024ರಲ್ಲಿ ಕೆಸೆಟ್ ಪಾಸ್ ಮಾಡಿಕೊಂಡೆ. ಅದಕ್ಕೆಲ್ಲ ನಿಮ್ಮ ವ್ಯಾಲ್ಯೂಯಬಲ್ ವಿಡಿಯೋಸ್, ಇನ್ಸ್ಪಿರೇಷನ್, ಪ್ರೀಷಿಯಸ್ ಟೈಮ್ ಯು ವಿಲ್ ಇನ್ವೆಸ್ಟ್ ಟು ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಆ್ಯಕ್ಚುಲಿ ಸರ್, ಇದು ಪ್ಲೀಸ್ ಈ ಮಾತನ್ನು ಓದ್ರಿ. ಆ್ಯಕ್ಚುಲಿ ಎಕ್ಸಾಮ್ ಈಸ್ 24th November, ಬಟ್ ನಿಮ್ಮ ವಿಡಿಯೋಸ್ ಫಸ್ಟ್ ಟೈಮ್ ನೋಡಿದ್ದು October 20. ರಿಯಲಿ ಐ ಆಮ್ ವಂಡರಿಂಗ್ ಯುವರ್ ಕ್ಲಾಸಸ್. 1 ಮಂತಲ್ಲಿ ಎಲ್ಲ ಕವರ್ ಮಾಡೋಕೊಂಡೆ ಸರ್. ಮತ್ತು ನೈಟ್ ಆ್ಯಂಡ್ ಡೇ ಹೆವಿ ರಿವಿಷನ್ ಮಾಡಿಕೊಂಡೆ. ಥ್ಯಾಂಕ್ ಯು ಸರ್. ಪೇಪರ್ 1 ಹೆವಿ ಟಚ್ ಅನ್ನಿಸ್ತಿದ್ದು. ನಿಮ್ಮ ವಿಡಿಯೋಸ್ ಅಲ್ಲಿ ಲೈಫ್ ಕೊಟ್ಟಿದ್ದೆ. ಮೆಮೊರೇಬಲ್. ಆ ತಂಗಿ ಮಾಡಿದ್ದ ನೋಟ್ಸನ್ನು ಒಂದು ಬಾರಿ ನೀವೆಲ್ಲ ನೋಡಬೇಕು. ನೋಡ್ಬೇಕು ನೀವೆಲ್ಲರೂ. ನೋಡ್ರಿ ಆ ತಂಗಿ ಮಾಡಿದರು ಅಂತ ನೋಟ್ಸ್ ಇಡೀ ನೋಟ್ಬುಕ್ಕೇ ತುಂಬ ಹೋಗೈತೆ ಅಮ್ಮಂದು. ಎಷ್ಟು ಗೌರವದಿಂದ ಆ ತಂಗಿ ನಿಮಗೆ ಈ ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾಳೆ. ಅದನ್ನು ತಾವೆಲ್ಲರೂ ನೋಡಬೇಕು. ನಿಮ್ಗೆ ತೋರಿಸೋ ಒಂದೇ ಒಂದು ಉದ್ದೇಶ ಏನು ಗೊತ್ತಾ? ಅವರು ಮಾಡಿದ್ದಾರೆ, ನೀವು ಮಾಡುತ್ತಿದ್ದಿದ್ರಿ ಅಂದರೆ ಕರೆಕ್ಟ್. ನೀವು ಮಾಡ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಮಾಡಿರಿ. ಹನಿ 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 ಕೂಡಿದ್ರೆ ಹಳ್ಳ, ತೆನಿ 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 ಕೂಡಿದ್ರೆ ರಾಶಿ. ಹಾಗೆ ಒಂದೊಂದು ವಿಡಿಯೋದಿಂದ ಒಂದೊಂದು ಪಾಯಿಂಟ್ಸನ್ನು ನೀವು ಬರ್ಕೊಂತ ಹೋದ್ರೆ ಒಂದು ನೋಟ್ಬುಕ್ ತುಂಬತೈತಿ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಈ ಲಲಿತಾ ತಂಗಿಯವರು. ಸಮರ್ಥ, ಒಂದು ಬಾಗಿಲು ಮುಚ್ಚಪ್ಪಿ. ಹಾಂ, ಒಂದು ಮುಚ್ಚಪ್ಪಿ, ನನಗೆ ವಿಡಿಯೋ ಕಾಣಿಸ್ಲಾಗ್ಯದ. ಇರೋದು 1 ಮಿನಿಟಿಂದ ವಿಡಿಯೋದು, ಮುಚ್ಚಪ್ಪ. ಇದಕ್ಕೆಲ್ಲ ಟೈಮ್ ಬೇಕಲ್ರಿ? ಇದಕ್ಕೆಲ್ಲ ಟೈಮ್ ಬೇಕೇನು ಬೇಡ ನೀವೇ ಹೇಳ್ರಿ. ಅಷ್ಟೆಲ್ಲ ಟೈಮ್ ಕೊಟ್ಟು ಅವರೆಲ್ಲ ನೋಟ್ ಮಾಡಿಸ್ಬೇಕಲ್ಲ. ಈ ರೀತಿ ನೋಟ್ಸ್ ಮಾಡಿದ ಮೇಲೆ ಕೆಲವೊಬ್ರು ಫೋನ್ ಹಚ್ಚಿ ಹೇಳ್ತಾರೆ, ನಮ್ಗೆ ನೋಟ್ಸ್ ಕೊಡ್ರಿ ಮೇಡಮ್ ನಿಮ್ಮದು ಅಂತೇಳಿ. ನಾನು ಸ್ಪಷ್ಟವಾಗಿ ಹೇಳಿ, ನಾ ತಂಗಿಗೆ ನೋಟ್ಸ್ ಕೊಡಬೇಡಮ್ಮ ಅಂತೇಳಿ. ನೋಟ್ಸ್ ಬೇಡಬಾರ್ದು. ನೋಟ್ಸನ್ನು ನೀವು ಸ್ವಂತ ತಯಾರು ಮಾಡಬೇಕು. ಇಲ್ಲ ಸರ್, ಅವ್ರು ನೋಟ್ಸ್ ಯೂಸ್ ಮಾಡಿದ್ರೆ ನಮ್ಮ ಟೈಮ್ ಉಳಿತೈತಿ. ಬರೀ ಉಳಿಸೋದೊಂದೇ ಕೆಲಸ ಮಾಡಿರಿ. ಉಳಿಸೋದೊಂದೇ ಕೆಲಸ ಅಲ್ಲ, ನೀವು ಸ್ವಂತ ಮಾಡಬೇಕು. ನೀವು ಸ್ವತಃ ನೋಟ್ಸ್ ತೆಗಿಬೇಕಲ್ಲ. ನೀವು ಸ್ವತಃ ನೋಟ್ಸ್ ತಯಾರು ಮಾಡಿರಿ. ಆ ತಂಗಿ ಏನು ಹೇಳ್ತಾರೆ ನೋಡ್ರಿ, ಅಮ್ಮ ಏನಂತಾಳೆ, ಐ ಲೈಕ್ ಯುವರ್ ಗ್ರ್ಯಾಟಿಟ್ಯೂಡ್ ಸಿಸ್ಟರ್. ನೋ ಸರ್, ಆಲ್ ಕ್ರೆಡಿಟ್ ಗೋಸ್ ಟು ಯು ಓನ್ಲಿ ಬಿಕಾಸ್ ಆಫ್ ಯು. ಐ ವಿಲ್ ಫೋಕಸ್ ಟು ಕ್ಲಾಸಸ್ ವಿತ್ ಮೇಡ್ ಮೀ ಮೋರ್ ಇನ್ಸ್ಪೈರ್. ಹೇಳುವ ಒಂದೇ ಉದ್ದೇಶ, ಆಲ್ರೆಡಿ ಎಲ್ಲ ಕೇಸೆಟದ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೇನೆ. ಬುಕ್ ರೆಡಿ ಇದೆ. ಆ ಬುಕ್ಕನ್ನು ನೀವು ಹೇಗೆ ಓದ್ತೀರಿ, ವಿಡಿಯೋಗಳನ್ನು ಎಷ್ಟು ನೋಟ್ಸ್ ಮಾಡ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ವಿಡಿಯೋ ಅಲ್ಲೇ ಅದಾವ್ರಿ. ನೋಡುವ ದೃಷ್ಟಿಕೋನ ಬದಲಾಗಬೇಕು ನಿಮ್ಮದು. ಮತ್ತು ನಿಮ್ಮ ಕೈ ಒಳಗೆ ಏನು ಸಾಧನೆಗಳನ್ನು ತೆಗೆದುಕೊಂಡು ಬಂದು ನನ್ನ ವಿಡಿಯೋಗಳನ್ನು ನೋಡ್ತೀರಿ. ನಾನು ಮೊದಲೇ ಹೇಳಿ ಒಂದು ಸಲ, ನೀವು ಚಮಚ ಗೊತ್ತಾಗ್ತಲ್ಲ, ಸ್ಪೂನ್ ಚಮಚ ಹಿಡಿದು ನನ್ನ ವಿಡಿಯೋದಿಂದ ನೀರು ತೊಗೊತಿರೋ, ಅಥವಾ ಗ್ಲಾಸ್ದಿಂದ ನೀರು ಬೇಕೋ, ಅಥವಾ ಒಂದು ತಂಬೆ ಚರ್ಗಿದಿಂದ ನೀರು ಬೇಕೋ, ಅಥವಾ ಒಂದು ಬಕೆಟ್ದಷ್ಟು ನೀರು ಬೇಕೋ, ಅಥವಾ ಒಂದು ನಾವೇನು ಕರಿತೀವಿ ಟೀಪ್ದಷ್ಟು ನೀರು ಬೇಕೋ,
ಅಥವಾ ಒಂದು ಟ್ಯಾಂಕರ್ದಷ್ಟು ನೀರು ಬೇಕು. ನೀರು ತೆಗೆದುಕೊಳ್ಳೋರು ನೀವು, ನೀರಂತೂ ಸಂಗ್ರಹ ಇದೆ. ನೀವು ಚರಿಗಿಲ್ ನೀರು ತೊಗೊಂಡ್ರೆ ಚರಿಗಿಲ್ಲ, ಸ್ಪೂನ್ಲಿ ಬೇಕಾದ್ರೆ ಸ್ಪೂನ್, ಇಡೀ ಟ್ಯಾಂಕರ್ ತಂದು ನೀರು ಖಾಲಿ ಮಾಡಿದ್ರೂ ಖಾಲಿ ಆಗಂಗಿಲ್ಲ ರೀ. ಇಲ್ಲಿ ದಯವಿಟ್ಟು ನನ್ನ ಮಾತು ಅಹಮವಾಗಿ ತೆಗೆದುಕೊಳ್ಳಬಾರ್ದು. ಓಕೆ, ನಾನು ನನ್ನ ವಿಡಿಯೋಗಳನ್ನು ಕೇವಲ ನನ್ನ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ನೋಡುವಂಥ ಎಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಸಲುವಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಸೊ ಬರುವ ಕೆಸೆಟ್ ಎಕ್ಸಾಮ್ ಕಾಲ್ಫಾರ್ಮ್ ಯಾವಾಗೂ ಶೀಘ್ರದಲ್ಲಿ ಆಗ್ಬೋದು, ಆದರೆ ನೀವು ತಯಾರದೊಳಗಿರ್ರಿ. ಓಕೆ, ಈಗಿಲಿಂದನೇ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ, ಈಗಿಲಿಂದನೇ ನಿಮ್ಮ ನಿಯೋಜನೆ ಸ್ಟಾರ್ಟ್ ಮಾಡಿರಿ, ಈಗಿಲಿಂದನೇ ನಿಮ್ಮ ಹೆಜ್ಜೆಯನ್ನು ಮುಂದೆ ಹಿಡ್ಕೊತ ಹೋಗ್ರಿ. ಯಾರು ರಿಸಲ್ಟ್ ಬಂದಿಲ್ಲೋ 10, 20, 40 ಅಂಕಗಳಿಂದ, ಎಷ್ಟೇ ಅಂಕಗಳಿಂದ ನಿಮ್ಮ ರಿಸಲ್ಟ್ ಕಡಿಮೆ ಆದ್ರೂ ಕೂಡ ಪ್ಲೀಸ್ ಈ ಬಾರಿ ಮತ್ತೆ ಇನ್ನೊಂದು ಸಲ ವ್ಯವಸ್ಥಿತವಾಗಿ ಪ್ರಯತ್ನ ಮಾಡಿರಿ. ಬರುವ ಕೆಸೆಟ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ನೀವೆಲ್ಲರೂ ಪಾಸ್ ಆಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಈ ಮಾತನ್ನು ಮುಗಿಸುತ್ತೇನೆ. ಲಲಿತಾ ತಂಗಿ, ಇನ್ನೊಮ್ಮೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ನಿಮ್ಮ ವಿಡಿಯೋ ನಾನು ತೋರಿಸೋ ಒಂದೇ ಒಂದು ಉದ್ದೇಶ, ಎಲ್ಲರಿಗೂ ಕಾನ್ಫಿಡೆನ್ಸ್ ಬರಲಿ, ಎಲ್ಲರಿಗೂ ಒಂದು ಆತ್ಮವಿಶ್ವಾಸ ಮೂಡಲಿ ಎಂಬ ಉದ್ದೇಶದಿಂದ. ನೀವು ಇನ್ನೊಂದು ನಿಮ್ಗೊಂದು ಮಾತು ಹೇಳಿದ್ದೀನಿ ನಾನು, ನೀವು ನಿಮ್ಮ ನೋಟ್ಸನ್ನು ಬೇರೆಯವ್ರಿಗೆ ಕೊಡಬೇಡ್ರಿ ಅಂತೇಳಿ. ನಾನು ಎಲ್ಲರಿಗೂ ಇದೇ ಹೇಳ್ತೀನಿ ರೀ, ನೀವು ಸ್ವಾರ್ಥಿ ಆಗಬೇಕು. ಎಲ್ಲಿವರೆಗೆ ನಿಮ್ಗೆ ನೌಕರಿ ಸಿಗೋ ತನಕ ನಿಮ್ಮ ನೋಟ್ಸ್ ಯಾರಿಗೂ ಕೊಡಬಾರ್ದು. ಅವ್ರು ಎಷ್ಟೇ ಕ್ಲೋಸ್ ಫ್ರೆಂಡ್ ಇರಲಿ. ಒಂದು 3 ಜನ ಅದಾರ ರೀ, ಅವ್ರ ಹೆಸರು ಹೇಳಂಗಿಲ್ಲ. ಅವ್ರೇನಂದ್ರು, ಸರ್ ನಿಮ್ಮ ನೋಟ್ಸ್ ತೊಗೊಂಡೇನ್ರಿ ಸರ್, ನಿಮ್ಮ ಬುಕ್ ತೊಗೊಂಡೇನ್ರಿ, ಆದ್ರೆ ನಾನು ಗೆಳೆಯ ಕೊಟ್ಟೇನ್ರಿ ಸರ್, ನನ್ನ ಗೆಳೆಯ ಪಾಸ್ ಆಗೇನ್ರಿ ಸರ್. ನೀನಿತ್ತು ಹೊಯ್ಕೋ ಯಾಕೋ ಯಪ್ಪ, ಅಷ್ಟು ಅರ್ಥ ಆಗಂಗಿಲ್ಲ. ನಿಮ್ಮ ನೋಟ್ಸ್ ಇನ್ನೊಬ್ರಿಗೆ ಕೊಡೋದು ಹುಚ್ಚಪ್ಪ, ಎಷ್ಟರ ಹುಚ್ಚಿದ್ರಪ್ಪ. ಇನ್ನೊಬ್ರಿಗೆ ಕೊಡೋದಿಲ್ಲ. ನೀನು ಮೊದಲು ಪಾಸ್ ಆಗು, ನೀನು ಮೊದಲು ಬೆಳಿ, ಆಮೇಲೆ ಇನ್ನೊಬ್ರಿಗೆ ಸಹಾಯ ಆಗೋದು. ಎಲ್ಲರೂ ಏನು ಮಾಡ್ತಾರೆ, ಹಂಚೋದು ಕೆಲಸ ಮಾಡ್ತಿರ್ತಾರೆ. ಯಾವಾಗ ಹಂಚಬೇಕು, ಮೊದಲು ನೀನು ಬೆಳೆದ ಮೇಲೆ ಹಂಚೋದು. ನಾನು ಈಗ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಮುಂಚೆ ಹೇಳಿನೇನ್ರಿ, ಇದಕ್ಕಿಂತ ಮುಂಚೆ ಒಬ್ಬರಿಗೂ ಹೇಳಿಲ್ಲ. ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ನಾನು ಆ ರಾಜ್ಯಕ್ಕೆ ಹೊಂಟೀನಿ ರೀ, ನಾನು ಈ ರಾಜ್ಯಕ್ಕೆ ಹೊಂಟೀನಿ ಅಂತೇಳಿ ಯಾರಿಗೂ ಹೇಳಿ, ಇವನ್ ನಮ್ಮ ಸ್ಕೂಲ್ ಒಳಗೂ ಹೇಳಿಲ್ಲ. ನಾನು ಹೇಳೋ ಅವಶ್ಯಕತೆಯೂ ಇಲ್ಲಲ್ಲ, ಎದಕ್ಕೆ ಹೇಳಬೇಕು ನಿಮಗೆ? ಹೇಳಂದಾರೇನು ರೀ, ಬಿ ಸೆಲ್ಫಿಶ್. ಈ ದುನಿಯಾದೊಳಗೆ ನೀವು ಸೆಲ್ಫಿಶ್ ಆಗಿರ್ಬೇಕಪ್ಪ. ಈಗ ನೀವು ಹಂಚ್ಕೊತ ಹೋದ್ರಿ, ಸರ್ ನಾನು ಕಾಮರ್ಸ್ ನೋಟ್ಸ್ ಮಾಡೀನಿ ಸರ್, ನಾನು ಲೈಫ್ ಸೈನ್ಸ್ ನೋಟ್ಸ್ ಮಾಡೀನಿ ಸರ್, ನಾನು ಕೆಮಿಸ್ಟ್ರಿ ಮಾಡೀನಿ ಸರ್, ನಾನು ಕನ್ನಡ ಲಿಟ್ರೇಚರ್ ಮಾಡೀನಿ ಸರ್, ನಾನು ಇಂಗ್ಲೀಷ್ ಲಿಟ್ರೇಚರ್ ಮಾಡೀನಿ ಸರ್, ಮಾಡಿದ್ದು ಸುಮ್ಮನೆ ಕೊಡೋದಪ್ಪ. ಸರ್ ನಾನು ಪಾಸ್ ಆಗಿನಲ್ರಿ, ಪಾಸ್ ಆಗಿದ್ರೆ ಎಲ್ಲರೂ ಹೇಳ್ಕೊತ ಒಂದು ಸಲ ಹೇಳಿರಲ್ಲ, ಮುಗೀತು. ಅಗೇನ್ ಪ್ರಿಪೇರ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಇನ್ನೂ ದೊಡ್ಡ ಎಕ್ಸಾಮ್ ಐತಿ, ಇನ್ನೂ ಮಹಾಯುದ್ಧ. ಈಗ ಒಂದು ಯುದ್ಧ ಮುಗಿತು, ಈಗ ಮಹಾಯುದ್ಧ ಐತಿ ಮುಂದೆ, ಆ ಎಕ್ಸಾಮ್ ಪಾಸ್ ಮಾಡೋದೈತಲ್ಲ. ಹೀಗಾಗಿ ಪ್ಲೀಸ್ ನಿಮ್ಮ ನೋಟ್ಸನ್ನು ಬೇರೆಯವ್ರಿಗೆ ಯಾರಿಗೂ ಕೊಡಬೇಡ್ರಿ, ನೀವು ಪಾಸ್ ಆಗಿರಿ, ಆಮೇಲೆ ಇನ್ನೊಬ್ರಿಗೆ ನೀವು ಸಹಾಯ ಮಾಡಿರಿ. ಓಕೆ, ನನ್ನ ಮಾತನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಬೇಕು. ನೆಗೆಟಿವ್ ಆ್ಯಂಗಲ್ದೊಳಗೆ ವಿಚಾರ ಮಾಡಿದ್ರಂದ್ರೆ ಯು ವಿಲ್ ಗೆಟ್ ಅ ನೆಗೆಟಿವ್ ಮೆಸೇಜ್. ನೀವು ಪಾಸಿಟಿವ್ ಆ್ಯಂಗಲ್ದೊಳಗೆ ನನ್ನ ಮಾತನ್ನು ವಿಚಾರ ಮಾಡಿದರೆ ಯು ವಿಲ್ ಗೆಟ್ ಪಾಸಿಟಿವ್ ಅಟಿಟ್ಯೂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.